ಸ್ನೇಹಿತರೆ, ಆಕೆ ಸುಂದರಿ, ದೇವಲೋಕದಿಂದ ಧರೆಗಿಳಿದು ಬಂದಂತೆ ಇದ್ದ ಮಹಾಸುಂದರಿ. ಅವಳ ನೋಟಕ್ಕೆ ಮೈಮಾಟಕ್ಕೆ ಮನಸೋಲದೆ ಇದ್ದೋರೇ ಇಲ್ಲ. ಸೌಂದರ್ಯದ ಜೊತೆಗೆ ಬುದ್ಧಿವಂತಿಕೆಯೂ ಆಕೆಗಿತ್ತು. ಆಕೆ ಚೆಂದುಳ್ಳಿ ಚೆಲುವೆ. ಆಕೆಯದ್ದು ಹಾಲಿನಂತಹ ಮೈಬಣ್ಣ, ಬಳಕುವ ಬಳ್ಳಿಯಂತಹ ಮೈಮಾಟ, ಕಾಮನ ಬಿಲ್ಲಿನಂತಹ ಕಣ್ಣು ಹುಬ್ಗಳು, ಯಾರನ್ನಾದ್ರೂ ಸೆಳೆದು ಬಿಡುವಂತಹ ಕಣ್ಣುಗಳು, ಮುದ್ದಾದ ಮೂಗು, ಕೆಂಪು ಹಣ್ಣಿನಂತಹ ತುಟಿ. ಆ ತುಟಿಯಂಚಿನಿಂದ ಒಂದೇ ಒಂದು ಮುಗುಳು ನಗೆ, ಅದರ ಜೊತೆಗೆ ಅವಳ ಮಾದಕ ನೋಟಕ್ಕೆ ಸಿಕ್ಕಿಬಿಟ್ರೆ, ಆಕೆಯ ಮೈಮಾಟವನ್ನ ಕಂಡು ಬಿಟ್ರೆ ಎಂಥವರಾದ್ರೂ ಮರಳಾಗಿ ಬಿಡ್ತಾ ಇದ್ರು. ದೇವಲೋಕದ ಕನ್ಯೆಯರನ್ನೇ ಮೀರಿಸುವಂತಹ ಸೌಂದರ್ಯ ಆಕೆಯದ್ದು. ಆದರೆ ಆಕೆ ಅದನ್ನ ಬಳಸಿಕೊಂಡಿದ್ದು ಮಾತ್ರ ಅತ್ಯಂತ ಕೆಟ್ಟ ರೀತಿಯಲ್ಲಿ. ತನ್ನ ದೇಹವನ್ನೇ ಮಾರಿಕೊಂಡು ಸಂಪಾದಿಸಿದ್ದು 100 ಕೋಟಿಗೂ ಅಧಿಕ ಹಣ. ಬೌದ್ಧ ಸನ್ಯಾಸಿಗಳನ್ನು ಬಿಡದೆ ತನ್ನ ಹನಿ ಜಾಲವನ್ನ ವ್ಯಾಪಿಸಿದ್ದ ಈ 30 ವರ್ಷದ ಯುವತಿಯ ಮನೆಯಲ್ಲಿ ಇದ್ದದ್ದು 80,000ಕ್ಕೂ ಅಧಿಕ ನಗ್ನ ಫೋಟೋಗಳು. ಹಾಗಿದ್ರೆ ಯಾರೀಕೆ? ಏನಿವಳ ಹನಿಜಾಲದ ಕತೆ? ಒಂದಿಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರೋದು ಹೇಗೆ ಈ ಯುವತಿ? ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಈಕೆ ಅಂತಿಂತ ಸುಂದರಿಯಲ್ಲ. ಎಂತಹ ಸನ್ಯಾಸಿಗಳ ಬಾಯಲ್ಲೂ ನೀರನ್ನ ಬರಿಸುವಂತವಳು. ಈಕೆಯ ಹೆಸರು ವಿಲಾವನ್ ಎಂ ಸವಾಟ್. ಬ್ಯಾಂಕಾಕ್ನವಳು. ಪ್ರಭಾವಿಗಳು ಹಾಗೇನೆ ಒಳ್ಳೆ ದುಡ್ಡು ಕಾಸು ಮಾಡಿರೋರೆ ಈಕೆಯ ಟಾರ್ಗೆಟ್. ಮೊದಲಿಗೆ ಅಂಥವರನ್ನ ತಾನಾಗಿಯೇ ಹೋಗಿ ಪರಿಚಯ ಮಾಡಿಕೊಳ್ತಾ ಇದ್ಲು. ಆ ಪರಿಚಯ ಸ್ನೇಹಕ್ಕೆ ತಿರುಗ್ತಾ ಇತ್ತು. ಆ ನಂತರ ಅದು ಹುಸಿ ಪ್ರೇಮವಾಗಿ ಬದಲಾಗ್ತಾ ಇತ್ತು. ಹೀಗೆ ಪ್ರಭಾವಿಗಳನ್ನ ಪಟಾಯಿಸಿ ಅವರ ಜೊತೆಗೆ ಹಾಸಿಗೆ ಹಂಚಿಕೊಳ್ತಾ ಇದ್ದ ಈಕೆ ಅಲ್ಲಿಂದ ಶುರು ಮಾಡ್ತಾ ಇದ್ಲು ನೋಡಿ ಅಸಲಿ ಆಟವನ್ನ. ಪ್ರಣಯದ ದೃಶ್ಯಗಳನ್ನ ಈಕೆ ಗುಟ್ಟಾಗಿ ಫೋಟೋ ತೆಗೆದುಕೊಳ್ತಾ ಇದ್ಲು. ಆ ನಂತರ ಆ ಫೋಟೋಗಳನ್ನ ಇಟ್ಕೊಂಡು ಆ ವ್ಯಕ್ತಿಗಳಿಂದ ಹಣ ಸುಲಿಗೆ ಮಾಡೋದೇ ಇವಳ ನಿತ್ಯ ಕಾಯಕ. ಹೀಗೆ ಹನಿಜಾಲಕ್ಕೆ ಸಿಲುಕಿಸಿ ಅವರ ಫೋಟೋಗಳನ್ನ ಇಟ್ಕೊಂಡು ಸುಲಿಗೆ ಮಾಡಿದ ಹಣದಲ್ಲಿಗೆ ಉತ್ತರ ಬ್ಯಾಂಕಾಕ್ನಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ಲು ಈ ಐನಾತಿ ಲೇಡಿ. ಆದ್ರೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಈಕೆಯ ಜಾಲವನ್ನ ಭೇದಿಸಿರುವ ಪೊಲೀಸರು ಜುಲೈ 17ರಂದು ಈಕೆಯ ಮನೆಯ ಮೇಲೆ ರೈಡ್ ಮಾಡಿದ್ರು. ಈಕೆಯನ್ನ ಅರೆಸ್ಟ್ ಮಾಡಿದ್ರು. ಯಾವಾಗ ಪೊಲೀಸರು ಮನೆಯನ್ನ ಸರ್ಚ್ ಮಾಡೋಕೆ ಇಳಿದ್ರೋ ಆಗಲೇ ನೋಡಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬಿದ್ದಿದ್ದು. ಎಸ್, ಈಕೆಯ ಮನೆಯನ್ನ ಸರ್ಚ್ ಮಾಡಿದಾಗ ಅಲ್ಲಿ 80,000ಕ್ಕೂ ಹೆಚ್ಚು ನಗ್ನ ಫೋಟೋಗಳು ಸಿಕ್ಕಿವೆ. ಜೊತೆಗೆ 100 ಕೋಟಿಗೂ ಅಧಿಕ ಮೌಲ್ಯದ ಥೈಲ್ಯಾಂಡ್ ಕರೆನ್ಸಿಯೂ ಸಿಕ್ಕಿದೆ. ಈಕೆಗಿನ್ನು 30ರ ಪ್ರಾಯ. ಅಷ್ಟರಲ್ಲೇ ದೊಡ್ಡ ಬಂಗಲೆ, ಐಷಾರಾಮಿ ಜೀವನದ ಜೊತೆಗೆ 100 ಕೋಟಿ ರೂವಷ್ಟು ಹಣ ಇಟ್ಕೊಂಡಿದ್ದಾಳೆ ಅಂದ್ರೆ ನೀವೇ ಊಹಿಸಿ ಆಕೆ ಎಷ್ಟು ಶ್ರಮ ವಹಿಸಿದ್ದಾಳೆಂದು. ಇನ್ನು ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧನ ಉಪದೇಶವನ್ನ ಅಕ್ಷರಶಃ ಪಾಲಿಸುವಂತಹ ಬೌದ್ಧ ಬಿಕ್ಕುಗಳನ್ನ ಕೂಡ ಬಿಟ್ಟಿಲ್ವಂತೆ ಈಕೆ. ಹಾಗೆಂದು ಪೊಲೀಸರೇ ಆರೋಪಿಸ್ತಾ ಇದ್ದಾರೆ. ಈಕೆ ಏನಿಲ್ಲವೆಂದ್ರೂ ಕನಿಷ್ಠ 9 ಬೌದ್ಧ ಬಿಕ್ಕುಗಳೊಂದಿಗೆ ಹಾಸಿಗೆ ಹಂಚಿಕೊಂಡಿದ್ದಾಳೆ ಎಂದು ಪೊಲೀಸರೇ ಆರೋಪಿಸ್ತಾ ಇದ್ದಾರೆ. ಅವರ ಫೋಟೋಗಳು ಕೂಡ ಸಿಕ್ಕಿವೆ. ವಿಶ್ವಾಮಿತ್ರನ ತಪೋಭಂಗ ಮಾಡಿದಂತೆ ಬೌದ್ಧ ಬಿಕ್ಕುಗಳನ್ನ ಹಾಸಿಗೆಗೆ ಎಳೆದ ಆಧುನಿಕ ಮೇನಕೆ ಈಕೆ. ಈಕೆಯ ಪ್ರಕರಣ ಹೊರಕ್ಕೆ ಬರ್ತಾ ಇದ್ದಂತೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೇಳಿ ಕೇಳಿ ಬೌದ್ಧ ಧರ್ಮವನ್ನ ಹಾಸು ಹೊದ್ದಿರುವ ಅಲ್ಲಿನ ಜನರಿಗೆ ಬೌದ್ಧ ಬಿಕ್ಕುಗಳ ಈ ಲೈಂಗಿಕ ಹಗರಣ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಬ್ರಹ್ಮಚರ್ಯ, ಅಹಿಂಸೆಗಳೇ ಬೌದ್ಧ ಬಿಕ್ಕುಗಳ ಜೀವನದ ಮಹಾ ಉದ್ದೇಶ. ಆದರೂ ಅಂತಹ ಬ್ರಹ್ಮಚಾರಿಗಳನ್ನ ಗೃಹಸ್ಥರನ್ನಾಗಿಸಿದ ಈಕೆಯ ಮೇಲಿನ ಕೋಪಕ್ಕಿಂತ ಹೆಣ್ಣಿನಾಸೆಗೆ ತಮ್ಮ ಸ್ಥಾನಮಾನವನ್ನ ತ್ಯಾಗ ಮಾಡಿದ ಬೌದ್ಧ ಬಿಕ್ಕುಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸನ್ಯಾಸಿಗಳಿಗೆ ಇವೆಲ್ಲ ಬೇಕಾ? ಇವನ್ನೆಲ್ಲ ತ್ಯಜಿಸಿಯೇ ತಾನೇ ಸನ್ಯಾಸತ್ವವನ್ನ ಸ್ವೀಕರಿಸೋದು. ಹಾಗಿದ್ಮೇಲೆ ಇಲ್ಲಿ ಆಕೆಯದ್ದು ಎಷ್ಟು ತಪ್ಪಿದೆಯೋ ಅದಕ್ಕಿಂತ ದೊಡ್ಡ ತಪ್ಪನ್ನ ಬೌದ್ಧ ಬಿಕ್ಕುಗಳು ಮಾಡಿದ್ದಾರೆ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಹನಿಜಾಲವನ್ನ ಬೀಸಿದ್ದ ಆಕೆಯದ್ದು ಮಾತ್ರವೇ ತಪ್ಪ? ಕಾಮದಾಸೆಗೆ ಸಿಲುಕಿ ಹಣ ಕಳೆದುಕೊಂಡವರ ಸ್ವಪ್ರಮಾದವೂ ಇಲ್ಲಿ ಎಷ್ಟಿದೆ? ಆಕೆಯ ಕೆಲಸವೇ ಅದು. ಆದ್ರೆ ಆಕೆಯ ಜಾಲದಲ್ಲಿ ತಗ್ಲಾಕೊಂಡ್ರಲ್ಲ, ಇವರ ಬುದ್ಧಿ ಎಲ್ಲೋಗಿತ್ತು?
ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.